ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾವು ಬಿರಿಯಾನಿ ತಯಾರಿಸುವಾಗ ಹಾಕುವ ಕಲ್ಲರು ಎಷ್ಟು ವಿಷಕಾರಿಯಾಗಿದೆ ಎಂದು ನಮಗೆ ಗೊತ್ತು, ಆದರೂ ನಾವು ಅದನ್ನು ಹಾಕುತ್ತೇವೆ. ಈ ಕಿಲ್ಲರ್ ಫುಡ್ ಕಲರ್ಗಳು ನೋಡಕ್ಕೆ ಚೆನ್ನ, ಅನ್ನಕ್ಕೆ ವಿಷ. ಅದರಿಂದ ನಮಗೆ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಇದೆ. ಅದನ್ನು ನಾವು ಯೂಸ್ ಮಾಡಬಾರ್ದು. ನಾವೀಗ ಬಿರಿಯಾನಿಗೆ ಮಾಡುವಾಗೆಲ್ಲ ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ತೇವಲ್ಲ, ಅದು ಮಾಡಬಾರ್ದು. ಅದಕ್ಕೋಸ್ಕರ ಮನೆಯಲ್ಲಿ ತಯಾರಿಸಿದ ಕಲರ್ ಅನ್ನು ಯೂಸ್ ಮಾಡಿ. ಹೋಮ್ ಮೇಡ್ ಫುಡ್ ಕಲರ್ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದೇನೆ. ಯಾವ ರೀತಿಯಿಂದ ಹೋಮ್ ಮೇಡ್ ಫುಡ್ ಕಲರ್ ಮಾಡೋದು ನೋಡಿ. ಇಲ್ಲಿ ನಾನು ಬಿರಿಯಾನಿಗೆ ಮಾಡಿದ್ದು ಹೋಮ್ ಮೇಡ್ ಫುಡ್ ಕಲರ್. ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ. ಹೋಮ್ ಮೇಡ್ ಫುಡ್ ಕಲರ್ ಮಾಡಲು ಒಂದು ಕಪ್ಪು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು 2 ದೊಡ್ಡ ಚಮಚದಷ್ಟು ಹಾಲನ್ನು ಹಾಕ್ತಿದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡರನ್ನು ಹಾಕ್ತಿದ್ದೇನೆ. ಅರಶಿನ ಪೌಡರ್ನ ಬದಲು ಕೇಸರಿ ಸ್ಯಾಫ್ರನ್ ಕೂಡ ಬಳಸಬಹುದು. ಹೆಚ್ಚಾಗಿ ಸ್ಯಾಫ್ರನ್ ಬಳಸ್ತಾರೆ. ನಾನಿಲ್ಲಿ ಅರಶಿನ ಬಳಸಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಯೆಲ್ಲೋ ಕಲರ್ ಒಳ್ಳೆ ಚಂದ ಕೊಡ್ತದೆ. ಇದನ್ನು ಈಗ ಸಪ್ರೇಟ್ ಮಾಡುವ. ಈಗ ರೆಡ್ ಕಲರ್ ಅನ್ನು ತಯಾರು ಮಾಡುವ. ಅದೇ ಪ್ರಕಾರ ಒಂದು ಬೌಲ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನು ಹಾಕ್ತಿದ್ದೆ. ಅದು ಕೂಡ ಒಳ್ಳೆ ಕಲರ್ ಕೊಡ್ತದೆ, ಕೆಂಪು ಕಲರ್ ಬರ್ತದೆ. ಇದನ್ನು ಹಾಲಿಗೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ. ಒಳ್ಳೆ ಕಲರ್ ಬಂದಿದೆ, ರೆಡ್ ಕಲರ್ ಬಂದಿದೆ. ಇದನ್ನು ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಇಲ್ಲಿ ನಾನು 2 ಕಲರ್ ತಯಾರು ಮಾಡಿ ಆಯಿತು, ಹಳದಿ ಮತ್ತೆ ಕೆಂಪು ಕಲರ್. ಈಗ ಇದನ್ನು ಬಿರಿಯಾನಿ ಮಾಡುವಾಗ ಹೇಗೆ ಯೂಸ್ ಮಾಡುದು ಅಂತ ನಾನು ಹೇಳಿಕೊಡ್ತಾ ಇದ್ದೇನೆ. ಈಗ ಬಿರಿಯಾನಿ ಮಾಡುವಾಗ ಇನ್ನೊಂದು ಟಿಪ್ಸ್ ಅನ್ನು ಹೇಳಿಕೊಡ್ತಾ ಇದ್ದೇನೆ. ನಾವು ತುಪ್ಪದಲ್ಲಿ ಈರುಳ್ಳಿಯನ್ನು ಹುರಿಯುವಾಗ ಅದು ಬೇಗನೆ ಕಂದು ಬಣ್ಣ ಬರಬೇಕಾದ್ರೆ 1 ಚಿಟಿಕೆಯಷ್ಟು ಅದಕ್ಕೆ ಉಪ್ಪನ್ನು ಸೇರಿಸಿ. ಅದು ಬೇಗನೆ ಬ್ರೌನ್ ಕಲರ್ ಬರ್ತದೆ. 1 ಚಿಟಿಕೆ ಉಪ್ಪು ಸೇರಿಸಿದ ನಂತರ ಯಾವ ರೀತಿ ನೋಡಿ ಕ್ರಿಸ್ಪಿಯಾಗಿ ಈರುಳ್ಳಿ ಬಂದಿದೆ ನೋಡಿ. ನೀವು ಲೇಯರ್ ತರ ಬಿರಿಯಾನಿ ಮಾಡುವಾಗ ಅದನ್ನು ಫುಡ್ ಕಲರ್ ಹೇಗೆ ಯೂಸ್ ಮಾಡುದೆಂದು ಹೇಳ್ತಿದ್ದೆ ನೋಡಿ. ಫ್ರೈ ಮಾಡಿ ಈರುಳ್ಳಿಗೆ ನಾವು ಮಸಾಲೆ ಹಾಕ್ತೇವಲ್ಲ, ಮಸಾಲೆ ಹಾಕಿದ ನಂತರ ಅದಕ್ಕೆ ಅನ್ನವನ್ನು ಹಾಕ್ತೇವೆ, ಬಾಸ್ಮತಿ ರೈಸ್ ಅನ್ನು ಹಾಕಿದ ಮೇಲೆ ಅದಕ್ಕೆ ಅದರ ಮೇಲೆ ತುಪ್ಪವನ್ನು ಹಾಕಬೇಕು. ತುಪ್ಪದಿಂದ ಕೂಡ ಒಳ್ಳೆ ಕಲರ್ ಬರುತ್ತದೆ. ಹಾಲಿನಲ್ಲಿ ಮಿಶ್ರಿತವಾದ ಅರಿಶಿನದ ಹಾಲನ್ನು ಅದಕ್ಕೆ ಸೇರಿಸಬೇಕು. 2 ದೊಡ್ಡ ಚಮಚದಷ್ಟು ಸೇರಿಸಿದರೆ ಸಾಕು. ಅರಿಶಿನ ಹಾಲು ಸೇರಿಸಿದ ನಂತರ ಅದಕ್ಕೆ ಮೆಣಸಿನ ಪೌಡ್ರ್ ಮಿಕ್ಸ್ ಆದ ಕೆಂಪು ಕಲರ್ ಹಾಲನ್ನು ಕೂಡ ಅದಕ್ಕೆ ಸೇರಿಸಬೇಕು. 1-2 ಚಮಚ ಸಾಕಾಗ್ತದೆ. ಇದರಿಂದಲೇ ನಮಗೆ ಒಳ್ಳೆ ಫುಡ್ ಕಲರ್ ಸಿಗ್ತದೆ. ಲೇಯರ್ ಬಿರಿಯಾನಿ ಮಾಡುವಾಗ ಫುಡ್ ಕಲರ್ ಹಾಕಿದ ನಂತರ ಈರುಳ್ಳಿ ಎಲ್ಲ ಹಾಕಬೇಕು. ಈಗ ಇನ್ನೊಂದ್ಸಲ ಮಾಡಿ ತೋರಿಸ್ತಿದ್ದೇನೆ. ತುಪ್ಪವನ್ನು ಸೇರಿಸಬೇಕು, ಮತ್ತೆ ಯೆಲ್ಲೋ ಕಲರ್ ಮತ್ತೆ ರೆಡ್ ಕಲರ್ ಹಾಲನ್ನು ಅದಕ್ಕೆ ಹಾಕಬೇಕು. ಅರಶಿನ ಮತ್ತೆ ಮೆಣಸಿನ ಪೌಡರ್ ಅನ್ನು ಯೂಸ್ ಮಾಡಿದ್ದನು ನೋಡಿ. ಯೆಲ್ಲೋ ಕಲರ್ ಹಾಕಿ ಆಯ್ತು. ಈಗ ರೆಡ್ ಕಲರ್ ಹಾಕ್ತಾ ಇದ್ದೇನೆ. ಇದು ಹೆಲ್ತಿಗೆ ಕೂಡ ಒಳ್ಳೆಯದು. ಫುಡ್ ಕಲರ್ ಹಾಕಿದ ಬಳಿಕ ಮಸಾಲೆಯನ್ನು ಸ್ವಲ್ಪ ಹಾಕಿ ಆಮೇಲೆ ಹುರಿದ ಈರುಳ್ಳಿಯನ್ನೆಲ್ಲ ಸೇರಿಸಬೇಕು. ಆಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ 5 ನಿಮಿಷಗಳ ಕಾಲ ದಮ್ ಕೊಡಬೇಕು. ಇದು ದಮ್ ಬಿರಿಯಾನಿಗೆ ಮಾಡುವ ಫುಡ್ ಕಲರ್ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಈಗ 5 ನಿಮಿಷ ಆಗಿದೆ ನೋಡಿ, ಎಷ್ಟು ಚಂದ ಕಲರ್ ಬಂದಿದೆ ಅಂತ ನೋಡಿ. ಫುಡ್ ಕಲರ್ ಆರ್ಟಿಫಿಷಿಯಲ್ ಫುಡ್ ಕಲರ್ ಯೂಸ್ ಮಾಡ್ಬೇಕಂತ ಇಲ್ಲ. ಮನೆಯಲ್ಲಿ ತಯಾರಿಸಿದ ಫುಡ್ ಕಲರ್ ಯೂಸ್ ಮಾಡಿ ಬಿರಿಯಾನಿಯನ್ನು ತಯಾರಿಸಿ. ನೀವು ಕಬಾಬ್ ಮಾಡುವಾಗಲೂ ಕೂಡ ಕಾಶ್ಮೀರಿ ಚಿಲ್ಲಿಯನ್ನು ಹಾಕಿದರೆ ಅದು ಒಳ್ಳೆ ಕಲರ್ ಕೊಡ್ತದೆ. ಇದು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ಬೇಕಂತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನೀವು ಕೂಡ ಮನೆಯಲ್ಲಿ ನ್ಯಾಚುರಲ್ ಆದಂಥ ಫುಡ್ ಕಲರ್ ಯೂಸ್ ಮಾಡಿ ನೋಡಿ. ಧನ್ಯವಾದಗಳು.